ಸತ್ಯಭಾಮ, ನಿಮ್ಮ ಸಮ್ಮುಖದಲ್ಲಿ ನಿಂತು ಮಾತನಾಡುವ ತ್ರಾಣವೂ ಎನ್ನಲಿಲ್ಲ. ಮತ್ತೇತಕ್ಕೆ ಮಾತನಾಡುತ್ತಿರುವ ಸತ್ಯಭಾಮ? ಸರ್ವ ವಿಚಾರವನ್ನು ಬಲ್ಲಂತವರು ನೀವೇ ಅಲ್ಲವೇ? ಇಲ್ಲಂದವರು ಯಾರು ಸತ್ಯಭಾಮ? ಪುರಾಣ ಶಾಸ್ತ್ರವನ್ನು ತಿಳಿದಂತವರು ನೀವು. ನೀವೇ ಈ ರೀತಿ ಕೋಪಗೊಂಡರೆ ನಿಮ್ಮನ್ನು ಶಾಂತಿಗೊಳಿಸುವವರು ಯಾರು? ಭಾವ, ಸತ್ಯಭಾಮ, ನಿಮ್ಮ ಹಠವನ್ನು ಬಿಡಿ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳೆಂದು ಬೇಡಿಕೊಳ್ಳುವೆನು ಭಾವ ಬಲಭದ್ರ ದೇವ. ಸತ್ಯಭಾಮ, ಭಾವ, ಮೂರ್ಖಮತಿಯುತಳಾದ ಸುಭದ್ರೆಯ ಘೋರರಣ್ಯದಲ್ಲಿ ಗಂಡನ್ನು ಕೂಡ ಕಷ್ಟಪಡಲಾರಳೆಂದು ಕರುಣೆ ವಹಿಸಿ ಸಹೋದರಿ ಎಂಬ ಭಾವದಿಂದ ಕರೆದಿದ್ದೇ ತಪ್ಪಾಯಿತು. ಆಹಾ, ಸತ್ಯಭಾಮ, ಭಾವ, ಬೆರಳಿಡುವುದಕ್ಕೆ ಸಂದಾದರೆ ಕಾಲಿಡುವುದಕ್ಕೆ ಹಿಂಬಾಯಿತೆಂಬ ಗಾದೆಯಂತೆ ಒಂದೆರಡು ದಿನ ಹೊಟ್ಟೆ ಉರಿದುಕೊಂಡು ಹೋಗಲೆಂದು ಸುಮ್ಮನಾದರೆ ಮಗಳ ಕೊಡಿ ಎಂದು ಕಾರ್ಪಣ್ಯ ಮಾಡುವಳು. ಸತ್ಯಭಾಮ, ಭಾವ, ಇದು ಅಲ್ಲದೆ ಎನ್ನು ಕಂಡು ಬಾಗಿ ಬಂದಾಗಿ ದುರ್ಭಾಷೆಗಳನ್ನು ಆಡಿದಳು ನೋಡಿದೆಯಾ ಕೃಷ್ಣನ ರಾಣಿ ಹಣವೇಣಿ. ಭಾವ, ಸತ್ಯಭಾಮ, ಹೇಳೇನು ಕೇಳು. ಅದೇನು ಸೋದರ ಹಳೆಯಗೆ ಮಗಳನ್ನು ಕೊಡುವೆ ನಿಂತು ಮಾತು ತಪ್ಪುವರೇನು? ಸೋದರ ಹಳೆಯಗೆ ಮಗಳನ್ನು ಕೊಡುವೆ ನಿಂತು ಮಾತು ತಪ್ಪುವರೇನು? ಜಗದ ಜನರು ಒಪ್ಪುವರೇನು? ಅಹೋ ಭಾವ, ಸತ್ಯಭಾಮ, ಸುಭದ್ರ ದೇವಿ ನಿನಗೆ ಒಡ ಹುಟ್ಟಿದ ಸಹೋದರಿ ಅಲ್ಲವೇ? ಇಲ್ಲಂದವರು ಯಾರು ಸತ್ಯಭಾಮ? ಒಡ ಹುಟ್ಟಿದ ತಂಗಿ ಎಂದು ತಿಳಿದು ಏನು ತಿಳಿಯದೆ ಎರಡು ಮಾತು ಹೆಚ್ಚನ್ನಾಡಿರಬಹುದಲ್ಲವೇ? ಅವಳ ಮಾತುಗಳು ಎಷ್ಟೊಂದು ಹೇಳಿದೆ ಸತ್ಯಭಾಮ. ಅಷ್ಟಕ್ಕೆ ಇಷ್ಟೊಂದು ಕೋಪಗೊಂಡು ಮಗಳನ್ನು ಕೊಡುವುದಿಲ್ಲವೆಂದು ಹೇಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸತ್ಯಭಾಮ? ಭಾವ, ಸತ್ಯಭಾಮ, ನೀವು ವಚನವನ್ನು ಕೊಟ್ಟಿದ್ದೀರಲ್ಲವೇ? ಇಲ್ಲಂದವರು ಯಾರು ಸತ್ಯಭಾಮ? ಅದರಂತೆ ನಿಮ್ಮ ಮಗಳನ್ನು ಅಭಿಮಾನಿಗೆ ಕೊಟ್ಟು ಲಗ್ನ ಮಾಡಿದರೆ ಸರ್ವ ಜನರು ನಿನ್ನನ್ನು ಮೆಚ್ಚುವರು, ಪಾಂಡವರು ಸಂತಸ ಪಡುವರು. ಕಂಡೆಯ ಭಾವ ಬಲಭದ್ರ ದೇವ. ಅಮ್ಮ ಸತ್ಯಭಾಮ, ಕೇಳುವವರಿದ್ದರೆ ಹೇಳುವರ ಬಾಯಿಯನ್ನು ನಂದಿತು. ಹೌದಲ್ಲ ಸತ್ಯಭಾಮ, ಭಾವ, ಅರಣ್ಯದಲ್ಲಿ ಕೆಳ ಬಿಸಿಲೊಳನೆ ತಳಮಳಗೊಂಡ ಹಸಿವಿಗೆ ತಡೆಯಲಾರದೆ ಹಣ್ಣು ಹಂಪಲಾದಿಗಳನ್ನು ತಿಂದು ಗಿಡದ ನರಿನಲ್ಲಿ ಬಿದ್ದು ಕಂಡು ಬಳಿರ್ಯ ಪಡ ಪಾಂಡವರಿಗೆ ಮಗಳನ್ನು ಕೊಡು ಎಂದು ಹೇಳುವಿಯಲ್ಲ. ಹೆಣ್ಣು ಮಕ್ಕಳು ಪಡೆದವರಾದರೆ ಈ ಸುದ್ದಿಯನ್ನು ಹೇಳುವರೇ, ಕೊಟ್ಟರೆ ನೋಡಿ ಸಹಿಸುವವರೇ. ಸತ್ಯಭಾಮ, ಉಣ್ಣಲಿಕ್ಕೆ ಅನ್ನವಿಲ್ಲದೆ ಸಂಕಟ ಪಡುವ ಮಕ್ಕಳನ್ನು ಕಂಡು ಸಂಕಟ ಪಡಬೇಕಾಗಿತ್ತು. ಹೊಟ್ಟು ಮಿಡುಕುವುದಕ್ಕಿಂತಲೂ ಈಗಲೇ ನಿಷ್ಠೂರವಾಗುವುದು ಲೇಸಲ್ಲವೇ? ಇಷ್ಟು ದೂರ ಹೇಳಿ ಎನ್ನ ಮನಸ್ಸು ಬೇಸರಗೊಳಿಸಬೇಡ ಕಂಡಿಯ ಸತ್ಯಭಾಮ. ಎತ್ತಿದರ ಸುಭದ್ರೆಯ ನಾಮ. ಸತ್ಯಭಾಮ, ಹೇಳೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಗಳು ಮೆರೆಯುವ ವಾಸಕ್ಕೆ ನಿನ್ನಯ ನಡತೆಯ ಮೆಚ್ಚುವನೇನು? ಧರೆಗಳು ಮೆರೆಯುವ ವಾಸಕ್ಕೆ ನಿನ್ನಯ ನಡತೆ ಮೆಚ್ಚುವೆನು. ವಚನವನ್ನು ಕೊಟ್ಟು ಈಗ ತಿರುಗಿ ಬಿದ್ದರೆ ಧರೆಯಳು ಬೆರೆಯುತ್ತಿರುವ ವಾಶ ಕೇಶವನು ನಿನ್ನ ನಡತೆಯನ್ನು ಮೆಚ್ಚಲಾರನು.
ಮೆಚ್ಚಲಿದ್ದರೆ ಚಿಂತೆ ಇಲ್ಲ, ಆ ಬಡ ಪಾಂಡವರಿಗೆ ಮಗಳನ್ನು ಕೊಡುವುದಿಲ್ಲ ಸತ್ಯಭಾಮ. ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು ಭಾವ ಮಂಜುಳ ಪ್ರಭಾವ. ನಿನ್ನ ವೇದಾಂತ ವಾಕ್ಯಗಳು ನನಗೆ ಬೇಕಾಗಿಲ್ಲ ಸತ್ಯಭಾಮ. ಮಗನೇ ಅಮ್ಮಯ್ಯ ಹೇಳುವನ ಕೇಳು. ಅದೇ ಚೆನ್ನಾಗಿರು. ಪ್ರಣದೇರ ಕಂಠೇರವ ಮಗನೇ ಪ್ರಣದೇರ ಕಂಠೇರವ ಮಗನೇ ಮಾತೆ ಬಲರಾಮನೇ, ಅಮ್ಮಯ್ಯ ನಿನ್ನ ತಾಯಿಯಾದ ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳು. ಅದು ಏನು ಚಿತ್ತ ಬಿಟ್ಟು ಹೇಳು ಮಾತೆ. ನಿನ್ನ ಮಗಳಾದ ಶಶಿರೇಖೆಯನ್ನು ಅಭಿಮಾನನಿಗೆ ಕೊಟ್ಟು ಲಗ್ನವನ್ನು ಮಾಡು. ಅದು ಎಷ್ಟು ಮಾತಕ್ಕ ಆಗುವುದಿಲ್ಲ ಮಾತೆ. ನಿನ್ನ ಮಗಳಿಗೆ ತಕ್ಕ ವರವೆಂದರೆ ಅಭಿಮನ್ಯನು. ಅವನು ತಕ್ಕಂತೆ ವರನಾದರೆ ಅವನಿಗೆ ತಕ್ಕಂತೆ ರಾಜ್ಯವಿಲ್ಲ ಅಮ್ಮಯ್ಯ. ತಾಯಿಯಾದ ಎನ್ನ ಮಾತನ್ನು ಮೀರಬೇಡ ಪುತ್ರ ಕೋಮಲದಾತ್ರ. ಅಹೋ ಅಮ್ಮಯ್ಯ, ಅಭಿಮಾನಿಗನ ಚೆನ್ನಿಗನೆಂದು ಹೇಳಿದೆಯಲ್ಲ, ಈ ಮಾತೇನು ಸುಳ್ಳಲ್ಲ ಮಾತೆ. ಕಂದ, ಮೊದಲು ಸುಭದ್ರೆಯನ್ನು ಪಾರ್ಥನಿಗೆ ಕೊಡುವ ಕಾಲದಲ್ಲಿ ಅವನ ರೂಪದಲ್ಲಿ ಸರ್ವ ಸುಂದರನು, ಕೋದಂಡ ವಿದ್ಯೆಯಲ್ಲಿ ಪಾಂಡಿತ್ಯನೋ ಮಾತೆ. 3 ಲೋಕಕ್ಕೆ ಗಂಡನೆಂದು ಈಗ ಇಜ್ಜಿ ಬಲೆಗೆ ಬಿದ್ದದ್ದು ಸಾಲದೇನಮ್ಮ ಜನನಿ. ಈಗ ಸುಭದ್ರೆಗೆ ಕಷ್ಟಪಡುವುದು ನೋಡಿ ಮತ್ತೆ ಅಗಮನಿಗೆ ಕೊಡಬೇಕೆಂದು ಹೇಳುವುದು ನಾಯವಲ್ಲಮ್ಮ ಜನನಿ, ವಾಸುದೇವನ ರಾಣಿ. ನಿನ್ನ ನೆನಪೆಯನ್ನು ನಾನು ಮೆಚ್ಚಲಾರೆನು. ಯಾತಕ್ಕೆ ಮಾತೆ? ವಜ್ರ ಮಣಿಯನ್ನು ಬಿಟ್ಟು ಗಾಜಿನ ಮಣಿಯನ್ನು ಹುಡುಕುವುದೆಂದರೆ ನಾನೇನು ಹೇಳಲಿ ಕಂದ. ಮಾತೆ, ನಿನ್ನ ತಂಗಿಯಾದ ಸುಭದ್ರೆಗೆ ಮಾತು ಕೊಟ್ಟು ಮಾತು ತಪ್ಪಬಾರದು. ತಂಗಿ ಇಷ್ಟದಂತೆ ಸೋದರ ಅಳಿಯನಿಗೆ ನಿನ್ನ ಮಗಳನ್ನು
ಕೊಟ್ಟು ಲಗ್ನ ಮಾಡೋದು ಮಾಡು ಕಂಡಿಯ ಬಲರಾಮನೇ. ಅಹೋ ಜನನೇ, ಅಡಿಗಡಿಗೆ ಎಣ್ಣೆಗೆ ಹೇಳಬೇಡ, ಹೇಳಿದ ಮಾತು ಕೇಳುವನೆಂಬ ನಿಂದೆಯನ್ನು ಒರೆಸಬೇಡ. ಅಹೋ ತಾಯೇ, ಆಡವೆಯಲ್ಲಿ ಬಡ ನರಿಗಳಂತೆ ಸಂಚರಿಸುವ ಪಾಂಡವರ ಸರಳನಿಗೆ ಮುತ್ತಿನ ಅರಗಣಿಯಂತ ಮಗಳನ್ನ ಕೊಡಲಾರೆ. ಈ ವಿಷಯದಲ್ಲಿ ನಿನಗೆ ಸಿಟ್ಟು ಬಂದರೆ ಬರಲು ಸುಮ್ಮನೆ ಕಟಕಟ ಮಾಡದೆ ಮನೆಗೆ ನಡೆಯಮ್ಮ ಜನನಿ ವಾಸುದೇವನ ರಾಣಿ. ಎಲ್ಲೋ ಬಲಭದ್ರ, ಏ ಭ್ರಷ್ಟಳೆ, ತಂದೆ ಅಂದ ಅಂಧಕರಣ ಇಲ್ಲದೆ ನೀನು ಈ ರೀತಿ ಮೋಸವನ್ನು ಮಾಡಿದೆಯಾ? ಮಾಡಿದರೆ ನಾನೇನು ಮಾಡುವನೇ ಭ್ರಷ್ಟಳು? ಕೊಟ್ಟ ಮಾತನ್ನು ತಪ್ಪಿರುವೆಯಲ್ಲ. ನಿನ್ನ ಮನ ಸಂತೋಷಕ್ಕಾಗಿ ಸುಮ್ಮನೆ ಹೇಳಿದ ಮಾತು ಮೂರ್ಖಳು. ಸುಮ್ಮನೆ ಹೇಳಿದೆಯಾ? ಸಹಜವಾಗಿ ಮೂರ್ಖಳು. ನೀನು ಸುಮ್ಮನೆ ಮಾತು ಕೊಡುವೆಯಾ? ನಿನ್ನ ಮನಸ್ಸು ಸಂತೋಷ ಪಡಿಸೋದಕ್ಕಾಗಿ ಭ್ರಷ್ಟಳೆ. ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇ ಅಣ್ಣಾನೇ, ಯಾರಾರೇ ನಾನೇ, ನ್ಯಾಯವೇ ಅಣ್ಣಾನೇ. ಸುಭದ್ರ, ತವರು ಮನೆಯವರು ಧನಿಕರೆಂದು ಅಣ್ಣಯ್ಯ ಸುಭದ್ರ, ಮಗಳನ್ನು ಕೊಟ್ಟು ಕಾಪಾಡುವರೆಂದು ನಿಮ್ಮ ಮನೆಗೆ ನಾನು ಬಂದಿರುವೆನು. ಎನ್ನ ಕ್ಷಣ ಮಾತ್ರದಲ್ಲಿ ಮರೆತು ಬಿಡು ಸೋದರೇ. ಆದರೆ ನೀನು ಈ ರೀತಿಯಾಗಿ ಮಾತನಾಡುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಭದ್ರ? ವಚನ ಭ್ರಷ್ಟನಾಗಿರುವೆಲ್ಲ ಅಣ್ಣ ರಾಜಾದ್ರಿಗಣ್ಣ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ಈ ಮರುಳುತನವು ಇನ್ನೂ ಬಿಡಲಿಲ್ಲವೇ ಹೇಗೆ? ವನವಾಸದಲ್ಲಿರುವ ನಡು ಪಾಂಡವನು ಕೂಡ ಬೀಗತನ ಮಾಡುವುದು ಎನ್ನ ಮನಸ್ಸಿಗೆ ಸರಿಬಾರದು. ಆದಂ ಬಿಟ್ಟು ನರಿಗೆ ಸ್ವರ್ಗ ಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸುವಿಯಾ? ಮೂರ್ಖಳೆ, ಬಿಳಿಯ ಪಂಜರದೊಳಗೆ ಕಾಗೆಯ ಮರಿಯಂ ಬಿಟ್ಟರೆ ಅದು ಪರಿಶೋಭಿಸುವುದೇ? ಈ ಭ್ರಾಂತಿಯನ್ನು ಬಿಟ್ಟು ನಿನ್ನ ಮಗನನ್ನು ಎಷ್ಟು ದಿನಗಳ ಕಾಲ ಅನ್ನವನ್ನು ಪೋಷಿಸುವುದಲ್ಲದೆ ಮಗಳ ಸುದ್ದಿಯನ್ನು ಎತ್ತಿದರೆ ಖಂಡಿತವಾಗಿ ನನ್ನ ಮನಸ್ಸು ತಡೆಯಲಾರದು. ಕಂಡಿಯ ತಂಗಿ ಹೊರ ಮಂಗಳಂಗಿ ಚೆನ್ನಾಗಿ ಹೇಳು. ಸುಭದ್ರ, ಪಾರ್ಥನ ಮಗನಿಗೆ ಮಗಳನ್ನು ಕೊಡದೆ ಮೂರ್ಖನ ಮಗನಾದ ಕೌರವನ ಮಗನಿಗೆ ಲಕ್ಷ್ಯ ಕೊಡಬೇಕೆಂದು ನಿರ್ಧಾರವನ್ನು ಮಾಡಿರುವೆಯಾ? ಸಹಜವಾಗಿ ಮಾಡಿರುವನ ಮೂರ್ಖಳೆ. ಎಲ್ಲೋ ಭ್ರಷ್ಟರೇ, ಏ ಭ್ರಷ್ಟಳೆ, ಇದು ನೀ ನ್ಯಾಯವಾಗಿ ತೋರುವುದೇ? ಸಹಜವಾಗಿ ನ್ಯಾಯವಾಗಿ ತೋರುವುದು ಮೂರ್ಖಳೆ. ಸುಮ್ಮನೆ
ಎಷ್ಟು ಮಾತಕ್ಕೂ ಕೊಡುವುದಿಲ್ಲ ಭ್ರಷ್ಟಳ. ವಚನ ಭ್ರಷ್ಟನಾಗಬೇಡ ಭ್ರಷ್ಟ ಬರೋ ಪಾಪಿಷ್ಟ. ಅಭಿಮಾನಿ ರೆಡಿ ಮಾಡ್ರಪ್ಪ, ಅಭಿಮಾನಿ ರೆಡಿ ಆಗಿರ್ಬೇಕು. ಏ ಸಂಜೆ, ಪದೇ ಪದೇ ಹುಡುಗಾಟದ ಮಾತುಗಳಾಡಿ ನೀನು ನನ್ನನ್ನು ಪರಿಹಾಸ್ಯ ಮಾಡಿದೀಯಾ ಹೇಗೆ? ಮಗಳಂ ಕೊಡು ಎನ್ನುವ ಸುದ್ದಿಯನ್ನು ಎತ್ತಬೇಡ. ನೀನು ಎಷ್ಟು ಕೆಟ್ಟ ಮಾತುಗಳಾಡಿದರೂ ಒಡ ಒತ್ತಿದಳೆಂದು ಶರಣಪಟ್ಟು ಇಲ್ಲವರೆಗೆ ಸುಮ್ಮನೆ ಇದ್ದೆ. ಇನ್ನೊಮ್ಮೆ ಈ ಸುದ್ದಿಯನ್ನು ಎತ್ತಿದರೆ ಖಂಡಿತವಾಗಿ ನಿನ್ನ ಮರ್ಯಾದೆ ಉಳಿಯುವುದಿಲ್ಲ. ಮೂರ್ಖಳೆ, ಆಚೆಗೆ ನಡಿಗೆ ನೀಚಳೆ. ಕೈಯೊಳ ಕೈ